ಇಷ್ಟು ವರ್ಷ ಕೆಂಡದಂಗಿದ್ದು ಈಗ ಬೆಂಕಿ ಹಂಗ ಉರಿಲಿಕ್ಕತ್ತದ. ಇದ್ರ ಶಾಖ ನನಗ ತಡ್ಕೊಳಿಕ್ ಆಗ್ತಿಲ್ಲ ಮಗಳ. ಇನ್ನು ನಮ್ಮ ಮನೆಯವ್ರಿಗೆ ಸುದ್ದಿ ಗೊತ್ತಾದ್ರ ನನಗ ಭವಾನಿ ಅಂತ ಒಂದು ಹೆಸರಿತ್ತು ಅಷ್ಟು. ಆ ಹಳಿ ಹೆಸರು ಬದಲಾಯಿಸಿ ಪ್ರಿಯದರ್ಶಿನಿ ಅಂತ ಹೊಸ ಹೆಸರಿಟ್ಟು ನನಗ ಬಾಳ ಕೊಟ್ಟಾರ. ಇವರು ಮೋಸ ಮಾಡ್ಬೇಕಂತ ನಾನು ಯಾವತ್ತೂ ಲೆಕ್ಕ ಹಾಕಿರ್ಲಿಲ್ಲ ಮಗಳ. ಇವ್ರ ನನ್ನ ಹಳಿ ಹೆಸರು ಬಿಟ್ರೆ ನನ್ನ ಹಳಿ ಜೀವನದ ಬಗ್ಗೆ ಏನು ಗೊತ್ತಿಲ್ಲ. ಇದೆಲ್ಲ 35 ವರ್ಷ ಹಳಿ ಕತೆ ಆಗ ನಡೆದದ್ದು. ಈ ಸುದ್ದಿನ ಈಗ ಇವ್ರಿಗೆ ಹೇಳಲಿಕ್ಕೆ ಆಗ್ತದೆ. ಹಳೇದ್ರ ಬಗ್ಗೆ ಈಗ ಮಾತು ಬೇಡ ಅಮ್ಮ. ಹಳೇದನ್ನೆಲ್ಲ ಹುಡ್ಕೊಂಡು ಹೋಗಿ ನಾನೇ ತಪ್ಪು ಮಾಡಿದೆ. ಇನ್ಮೇಲೆ ಅಂತ ತಪ್ಪು ಮಾಡಲ್ಲ. ಇನ್ಮೇಲೆ ನಮ್ಗೆ ಏನಿದ್ರು ಭವಿಷ್ಯದ ಬಗ್ಗೆ ಅಷ್ಟೇ ಗಮನ ಕೊಡಬೇಕು. ಖರೆ ಜೀವನ ಯಾವತ್ತಿದ್ರು ಮುಂದೆ ಹೋಗ್ಬೇಕು. ಸದ್ಯಾ ಬಂದ್ರ ಎಲ್ಲ ಯಾಕೆ ನಿಂತ್ರಿ? ಒಳಗ್ಬರ್ರಿ, ಬರುವ. ಪ್ರಿಯಾ, ಯಾಕೆ ಹಿಂಗಿದಿ? ಮುಖ ಬಾಡ ಐತಿ, ಮತ್ತೆ ಆಯಾಸ ಆಗ್ಲಿಕ್ಕತ್ತೇನು? ಅವನು ಏನಾತವ? ಅಮ್ಮ ಇನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ಅನ್ಸತ್ತೆ. ಅದಕ್ಕೆ ಸ್ವಲ್ಪ ಸುಸ್ತಾಗಿದ್ದಾರೆ. ಹೇಳಿದ್ರೆ ನನ್ನ ಮಾತು ಎಲ್ಲಿ ಕೇಳ್ತಾಳೆ ಈಕಿ? ಬೇಡ ಬೇಡ ಅಂದೆ, ಮುಂಜಾನೆ ಗೂಡಿಗೆ ಹೊಂಟ್ಲು. ಅಲ್ಲ, ಇದ್ರಾಗ ನಿನ್ ತಪ್ಪೇನಿಲ್ಲವ, ನಾನು ನಿನಗೇನು ಅನ್ನಂಗಿಲ್ಲ. ಆದ್ರೆ ಈಕಿನ ತನ್ನ ಆರೋಗ್ಯ ಹೆಂಗದ ಅಂತ ನೋಡ್ಕೊಂಡು ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಬರಬೇಕು, ಹೆಂಗ ವಿಚಾರ ಮಾಡ್ಬೇಕು ತಾನೆ, ಹೌದಿಲ್ಲ? ಸರಿ, ಬರವ, ಒಳಗೆ ಬರವ. ಇಲ್ಲ ಪರವಾಗಿಲ್ಲ, ನಾನು ಹೊರಡ್ತೀನಿ. ಈಗ ಬಂದಿದ್ವಿ, ಆಗಲೇ ಹೊರಡ್ತೀನಿ ಅಂತೀಯಲ್ಲ. ಒಳಕ್ಕೂ ಅಂತ ನಾಲ್ಕು ಮಾತಾಡಿ ಹೋಗ್ಬೇಕು, ಅದು ರೂಲ್ಸ್. ಇನ್ನೇನು ಹೊರಟೆ? ಇಲ್ಲಿಂದ ಗೆಸ್ಟ್ ಹೌಸ್ ಜಾಸ್ತಿ ದೂರ ಇಲ್ವಲ್ಲ, ಇನ್ನೇನು ಬಂದ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಮೀರಾ. ಸರ್, ಈಗ ನಿಮ್ಮ ಶೆಡ್ಯೂಲ್ನೆಲ್ಲ ನಾನು ಫ್ರೀ ಮಾಡಿದ್ದೀನಿ. ಐ ಗೆಸ್ ದಿಸ್ ಇಸ್ ದ ರೈಟ್ ಟೈಮ್ ಟು ಮೀಟ್ ಮಿಸ್ಟರ್ ಆ್ಯಂಡ್ ಮಿಸಸ್ ದೇಸಾಯಿ. ಅರೆ, ನಿನಗೆ ಗೊತ್ತಾಯ್ತು? ಅಂದರೆ ಸರ್, ಅಂದರೆ ನಾನು ಅವ್ರನ್ನ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಾಯ್ತು? ಯಾ ಸರ್, ಐ ಮೀನ್ ಅವ್ರನ್ನ ನೀವೇ ವೆಲ್ಕಮ್ ಮಾಡಬೇಕಿತ್ತು. ಬಟ್ ದೆನ್ ಯು ಆರ್ ಬಿಸಿ ದಿ ಅದರ್ ಡೇ. ಸೊ ಇವತ್ತು ಅವ್ರು ವಾಪಸ್ ಹೊರಟಿದ್ದಾರೆ. ಈಗಲಾದರೂ ಅವ್ರನ್ನ ಮೀಟ್ ಮಾಡ್ಬೋದಲ್ಲ ಅಂತ. ಎಕ್ಸಾಕ್ಟ್ಲಿ, ಅನು ಇದನ್ನೇ ಹೇಳಿದ್ಲು. ಅನು ಹೇಳಿದ್ಲಾ? ಈಗಷ್ಟೇ ಅವಳ ಹತ್ರ ಮಾತಾಡಿ ಫೋನ್ ಇಟ್ಟೆ. ನನಗೆ ಆಶ್ಚರ್ಯ ಆಗತ್ತೆ ಮೇಡ. ಒಂದೊಂದ್ಸಲ ನೀನು ಮತ್ತೆ ಅನು ಒಂದೇ ಥರ ಯೋಚನೆ ಮಾಡ್ತೀರ. ಇವತ್ತು ಸಂಜೆ ಮಿಸ್ಟರ್ ಮಿಸಸ್ ದೇಸಾಯಿ ಅವರು ವಾಪಸ್ ಹೊರಟಿದಾರಲ್ಲ, ಅವ್ರು ಹೋಗೋದಕ್ಕೆ ಮುಂಚೆ ನಾನೇನಾದರೂ ಬಂದು ಅವ್ರನ್ನ ಭೇಟಿ ಮಾಡ್ತೀನ ಅಂತ ಅನು ನನ್ನನ್ನು ಕೇಳಿದ್ರು. ವಾಟ್? ಇದು ಹೇಗೆ ಸಾಧ್ಯ? ಅವ್ರನ್ನ ಮೀಟ್ ಮಾಡಬಾರ್ದು ಅಂತ ತಡೀತಿದ್ದವಳು ಇವಳೆ, ಈಗ ಕರಿತಿರೋಳು ಇವಳೆ. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಏನಾದರೂ ಇದ್ದರೆ ನೋಡ್ಕೊ. ಏನೋ ಮಿಸ್ ಹೊಡಿತಿದೆ. ಸಮಥಿಂಗ್ ಇಸ್ ರಿಯಲಿ ಫಿಶಿ. ಏನ್ ಆಟ ಆಡ್ತಿದ್ದಾಳೆ ಇವಳು? ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ. ಪ್ರಿಯಾ, ಆರ್ಯವರ್ಧನ್ ಬಂದಾರ, ಅವ್ರ ಜೋಡಿ ಮಾತಾಡ್ಬೇಕಂತಿದ್ದಲ್ಲ, ಬಾಲಮುನೆ. ಪ್ರಿಯಾ. ಸರ್, ನಾನು ಅವ್ರಿಗೆ ಸಿಕ್ದಾಗಿಂದ ಅವ್ರು ಬರೀ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ರು. ನಿಮ್ಮನ್ನ ನೋಡೋದಕ್ಕೆ ಅವ್ರು ಕಾಯ್ತಾ ಇದ್ರು. ಅವರು ಸುಸ್ತಾಗಿದೆ ಅಂತ ಹೇಳ್ತಿದ್ರು. ಮೇ ಬಿ ಮಲಗಿದ್ದಾರೆ ಅಂತ ಅನ್ಸತ್ತೆ.
ಖರೇನ ಪ್ರಯಾಣ ಮಾಡಿ ಬಂದು ಭಾಳ ದಣದಾಳಾಕಿ. ಸುಸ್ತ? ಆರೋಗ್ಯಕ್ಕೇನು ತೊಂದರೆ ಇಲ್ಲ ತಾನೆ? ಇಲ್ಲ ಸರ್, ಜಸ್ಟ್ ಟಯರ್ಡ್ ಅಷ್ಟೇ. ಏನಾದರೂ ಬೇಕಿದ್ರೆ ಹೇಳಿ, ಅವ್ರ ಆರೋಗ್ಯ ತುಂಬಾನೇ ಮುಖ್ಯ. ಆತ್ರಿ ಸರ. ಏನಿಲ್ಲ ಸರ್, ನೆನ್ನೆಲ್ಲ ಪ್ರಯಾಣ ಮಾಡಿ ಬಂದಿದ್ದಾರೆ. ಹೊಸ ಜಾಗ, ಅವ್ರ ವಯಸ್ಸು ಎಲ್ಲಾನು ಕಾರಣನೇ. ಅವ್ರು ರೆಸ್ಟ್ ಮಾಡ್ಬೇಕಷ್ಟೆ. ತಗೊಳ್ಳಿ, ಅವರು ವಿಶ್ರಾಂತಿ ತಗೊಂಡೇ ಇಲ್ಲಿಂದ ಹೊರಡಲಿ. ಒಂದು ನಿಮಿಷ. ಅಮ್ಮ, ಹಾಮ. ಹಲೋ ಆರ್ಯ, ಮನೆಗೆ ಬರೋದು ಎಷ್ಟೊತ್ತಾಗುತ್ತೆ? ಎಕ್ಸಾಕ್ಟ್ ಆಗಿ ಇನ್ನೂ ಗೊತ್ತಿಲ್ಲ. ಯಾಕಮ್ಮ? ಎಂಗೇಜ್ಮೆಂಟ್ ಬಗ್ಗೆ ಮಾತಾಡೋಕೆ ಕೆಲವು ನಿರ್ಧಾರ ತಗೊಳ್ಬೇಕು. ನೀನ್ ಇಲ್ಲಿದ್ರೆ ಬೆಟರು. ಅಮ್ಮ, ನಾನು ಗೆಸ್ಟ್ ಹೌಸಲ್ಲಿ ಇದ್ದೀನಿ. ಮಿಸ್ಟರ್ ಪ್ರಭು ದೇಸಾಯಿ ಅವರು ಹೊರಡ್ತಿದ್ದಾರೆ. ಅವ್ರನ್ನ ಕಳಿಸ್ಕೊಡೋಣ ಅಂತ ಬಂದೆ. ಆದರೆ ಇಲ್ಲಿ ಕಳ್ಸ್ಕೊಡಕ ಅವರು ಯಾಕೆ ನಿನ್ ನಿಶ್ಚಿತಾರ್ಥಕ್ಕೆ ಇಲ್ಲಿ ಉಳಿಬಾರ್ದು? ಫಂಕ್ಷನ್ ಮುಗಿಸ್ಕೊಂಡು ಹೋಗ್ಬೋದಲ್ಲ. ಅಷ್ಟು ದೂರದಿಂದ ಬಂದಿದ್ದಾರೆ, ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡಿದ್ರು ಅಂತ ಬೇರೆ ಹೇಳ್ದೆ. ಅವ್ರನ್ನ ನಮ್ಮ ಮನೆಯವ್ರ ಹಾಗೆ ಟ್ರೀಟ್ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಸರಿಯಾಗಿ ಹೇಳಿದ್ರಿಲ್ಲ. ನಾನಿದನ್ನ ಯೋಚಿಸಲೇ ಇರಲಿಲ್ಲ. ಸರಿಯಮ್ಮ, ನಾನು ಹಾಗೆ ಮಾಡ್ತೀನಿ. ಅವ್ರ ಹತ್ರ ಮಾತಾಡ್ಬಿಟ್ಟು ಬಂದ್ಬಿಡ್ತೀನಿ. ಸರಿನಾ? ಬಾಯ್. ಸರಿಮ್ಮ, ಸಿಯು. ಮಿಸ್ಟರ್ ದೇಸಾಯಿ, ನೀವು ನಮ್ಮ ನಿಶ್ಚಿತಾರ್ಥ ಮುಗಿಸ್ಬಿಟ್ಟೆ ಹೊರಡ್ಬೇಕಂತೆ. ಇದು ನಮ್ಮ ಅಮ್ಮನ ಕೋರಿಕೆ. ಸರ, ಅದ್ ಹೆಂಗಾಗ್ತೈತ್ರಿ? ಇದಕ್ಕೆಲ್ಲ ಅವಕಾಶನೇ ಇಲ್ಲ. ಇದು ನಮ್ಮ ಅಮ್ಮನ ಕೋರಿಕೆ ಅಂತ ಹೇಳದ್ನಲ್ಲ, ಇದು ಅಕ್ಕರೆಯ ಕೋರಿಕೆ ಅಂತ ಅನ್ಕೊಳ್ಳಿ. ಅಮ್ಮನೂ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಆಸಕ್ತಿ. ಹೇಗೂ ನಿಮ್ಮ ಮನೆಯವರು ಸುಸ್ತಾಗಿದ್ದಾರೆ, ಅವರು ವಿಶ್ರಾಂತಿ ತಪ್ಪ. ಆಗೋದಿಲ್ಲ ಅಂತ ಹೇಳ್ರಿ. ನಾನು ಅವನ ಕಣ್ಣಕ್ಕೆ ಕಾಣಿಸ್ಕೋಬಾರ್ದು ಅಂತಿದ್ರ ಅವ ಇಲ್ಲೇ ಇರಿ ಅಂತ ಹಠ ಮಾಡ್ಲಿಕ್ಕೆ ಹತ್ತಾನಲ್ಲ. ಸರ್, ಅವ್ರಿಗೆ ಊರಲ್ಲಿ ಎಷ್ಟು ಕೆಲಸ ಇದೆಯೇನೋ. ಅವ್ರ ಫ್ಯಾಕ್ಟ್ರಿ ಎಲ್ಲ ನೋಡ್ಕೋಬೇಕಲ್ವಾ? ಇಲ್ಲಿದ್ರೆ ಅದೆಲ್ಲ ಸಮಸ್ಯೆನೇ ಇಲ್ಲ, ಅದೆಲ್ಲ ನೋಡ್ಕೋಬೋದು. ನೀವು ಬೇಕಿದ್ರೆ ಒಂದು ಫೋನ್ ಮಾಡಿ, ನಾನು ನಮ್ಮವ್ರನ್ನ ಅಲ್ಲಿಗೆ ಕಳಿಸ್ತೀನಿ. ನೀವೇನು ಚಿಂತೆ ಮಾಡಬೇಡಿ, ಆರಾಮಾಗಿ ವಿಶ್ರಾಂತಿ ತಗೊಳ್ಳಿ. ಅನು, ಹೊರಡುವ. ಹೇಗಿದ್ರು ಇವರು ಇನ್ನೂ ಇಲ್ಲೇ ಇರ್ತಾರೆ. ಮಿಸ್ಟರ್ ದೇಸಾಯಿ ಅವ್ರನ್ನ ಇನ್ನೊಂದ್ಸಲ ಭೇಟಿ ಮಾಡ್ತೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರಿ, ಬರ್ತೀರಿ? ಆರ್ಯನ್ ಮದ್ವೆ ಮುಗಿಯೋವರೆಗೂ ನಿನಗಂತೂ ಬಿಡುವೇ ಇರೋದಿಲ್ಲ ಮೀರಾ. ಒಂದ್ ಕಡೆ ಎಲ್ಲ ನೀನೇ ನೋಡ್ಕೋತೀಯ ಅಂತ ಸಮಾಧಾನ ಏನೋ ಇದೆ, ಇನ್ನೊಂದ್ ಕಡೆ ನಿನಗೋಸ್ಕರ ಸಮಯನೇ ಸಿಗಲ್ವಲ್ಲ ಅಂತ ಬೇಸರನೂ ಇದೆ. ಅದೆಲ್ಲ ಏನೂ ತೊಂದರೆ ಇಲ್ಲ ಅಮ್ಮ, ನೋ ಪ್ರಾಬ್ಲಮ್. ನಾನು ನೋಡ್ಕೋತೀನಿ, ಐಲ್ ಮ್ಯಾನೇಜ್. ಆರ್ಯನ್ ಬಿಸ್ನೆಸ್ ಶೆಡ್ಯೂಲ್ ಜೊತೆ ಮದ್ವೆ ಪ್ಲಾನ್ಗೂ ಸಮಯ ಮಾಡ್ಕೊ. ಫ್ರೀ ಆದಾಗ ಮನೆಗೆ ಬಾ, ಕೂತು ಡೀಟೇಲ್ ಆಗಿ ಮಾತಾಡೋಣ. ಶೋರ್ ಅಮ್ಮ, ಬರ್ತೀನಿ. ಥ್ಯಾಂಕ್ ಯು ಮೀರಾ. ಥ್ಯಾಂಕ್ಸ್ ಯಾಕಮ್ಮ, ನಾನು ಈ ಕೆಲಸನ ಖುಷಿಯಾಗೆ ಮಾಡ್ತಿದ್ದೀನಿ. ಸರಿಮ್ಮ, ಸಿಗೋಣ. ಬಾಯ್.
ಅನು, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ದೇಸಾಯಿ ಅವರನ್ನು ಮನೆಗೆ ಕರೆಸ್ಬೇಕು ಅಂತ ಅಮ್ಮ ಆಸೆ ಪಡ್ತಿದ್ದಾರೆ. ನಾನಾಗಿ ಹೋಗಿ ಅವರನ್ನು ಇನ್ನೊಂದು ಸಲ ಭೇಟಿಯಾಗಿ ಬರ್ತೀನಿ. ನಿನಗೆ ಸಮಯ ಆದರೆ ನೀನು ಬಾ. ಸಾಧ್ಯವಾದರೆ ಅವರನ್ನು ಆಫೀಸಿಗೆ ಕರ್ಕೊಂಡು ಬರೋಣ, ಫ್ಯಾಕ್ಟ್ರಿ ತೋರಿಸೋಣ. ಅವ್ರು ಅಲ್ಲೇ ಇದ್ದರೆ ಅವ್ರಿಗೆ ಬೋರ್ ಆಗುತ್ತೋ ಏನೋ. ಸರ್, ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ. ಅತಿಥಿ ದೇವೋ ಭವ, ಇದು ಜ್ಞಾಪಕ ಕಟ್ಕೋ. ಎಸ್ ಸರ್, ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಈಗ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಓಕೆ, see you. See you. ಎಂಥ ಅದೃಷ್ಟ ಅನು ನಿಂದು. ಯಾವುದೋ ಕಮಲಮ್ಮನ ವಠಾರದಲ್ಲಿ ಹುಟ್ಟಿದೋಳು ವರ್ಧನ್ ಗ್ರೂಪ್ಸ್ನ ಓನರ್ನೇ ಮದುವೆ ಆಗ್ತಿದ್ಯಾ. ನಿನ್ನ ಕೊರಳಲ್ಲಿ ತಾಳಿ ಏರೋದ್ರಿಂದ ನನ್ನ ಕೊರಳು ರಿಸಿಪ್ತಂಗೆ ಆಗ್ತಿದೆ. ನಾನು ಯಾರನ್ನ ನನ್ನ ಇನ್ಸ್ಪಿರೇಷನ್ ಅಂತ ಅಂದ್ಕೊಂಡಿದ್ನೋ, ಈಗ ಅವ್ರ ಮದುವೆ ತಯಾರಿನ ನಾನೇ ಮಾಡಬೇಕಾದಂಥ ಸ್ಥಿತಿ ಬಂದಿದೆ. ಎಲ್ಲ ನಿನ್ನಿಂದ. ಹಾಯ್ ಮ್ಯಾಮ್, ಏನಾದರೂ ಮಾತಾಡೋದಿತ್ತಾ? ವಾಟ್? ಏನಾದರೂ ಮಾತಾಡಬೇಕಿತ್ತಾ ಅಂತ ಅಂದೆ. ನಥಿಂಗ್ ಅನು, ನಥಿಂಗ್. ಮ್ಯಾಮ್, ಏನನು, ನಾನೇನಾದರೂ ಮಾತಾಡಲೇಬೇಕಾ? ಇಲ್ಲಾಂದರೆ ಬಿಡಲ್ವಾ ನೀನು? ಮ್ಯಾಮ್, ಆಲ್ಮೋಸ್ಟ್ ನಾನು ನಿಮ್ಮನ್ನು 2 ವರ್ಷದಿಂದ ನೋಡ್ತಿದ್ದೀನಿ. ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ನೀವು ಅದನ್ನು ಪಟ್ ಅಂತ ಹೇಳ್ಬಿಡ್ತೀರಾ. ಆದರೆ ಈಗ ನಿಮ್ಮಲ್ಲಿ ಏನೋ ಒಂದು ಹೆಸಿಟೇಷನ್ ಕಾಣಿಸ್ತಾ ಇದೆ. ಗುಡ್, ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅನು. ಅನ್ಸೋ ಎಲ್ಲ ಮಾತುಗಳನ್ನು ಹೇಳೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದೇ ಬೇಡ. ಅದೇನೋ ನಿಜ. ಅನ್ಸೋದನ್ನೆಲ್ಲ ಹೇಳೋ ಹಾಗಿದ್ದಿದ್ರೆ ಜಗತ್ತಲ್ಲಿ ಎಷ್ಟೋ ಸಮಸ್ಯೆಗಳು ಇರ್ತಾನೆ ಇರಲಿಲ್ಲ. ಆದರೆ ನಿಮ್ಮ ಸಮಸ್ಯೆ ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ ಮ್ಯಾಮ್. ಅರ್ಥ ಆಗುತ್ತಾ? ಏನು ಹೇಳು ನನ್ನ ಸಮಸ್ಯೆ? ನಾನೇ ನಿಮ್ಮ ಸಮಸ್ಯೆ. ನಾನು ಮತ್ತೆ ಇಲ್ಲಿಗೆ ಬಂದಿರೋದು. ಮತ್ತೆ ನಾನು ಇದೇ ಆಫೀಸಿಗೆ ಬರೋ ಹಾಗಾಗ್ತಿರೋದೇ ನಿಮ್ಮ ಸಮಸ್ಯೆ ಅಲ್ವಾ? ಆದರೆ ಇನ್ನಿದನ್ನು ಬದಲಾಯಿಸೋದಕ್ಕಾಗಲ್ಲ ಮ್ಯಾಮ್. ನೀವು ಇನ್ಮೇಲಾದರೂ ನನ್ನನ್ನು ಆಕ್ಸೆಪ್ಟ್ ಮಾಡಲೇಬೇಕು. ದಿಸ್ ಮೈನ್ಯೂಟ್ ಅಂಕ್. ನಾನು ಯಾರನ್ನ ಅಥವಾ ಯಾವುದನ್ನು ಅಕ್ಸೆಪ್ಟ್ ಮಾಡಬೇಕು ಅನ್ನೋದನ್ನು ನಾನು ಕಲ್ತ್ಕೋಬೇಕಾಗಿಲ್ಲ. ಆದರೆ ವಾಸ್ತವನ ಒಪ್ಕೊಳ್ಳೋದನ್ನು ನೀವು ಕಲೀಲೇಬೇಕು ಮ್ಯಾಮ್. ನಾನು ಆರ್ಯ ಸರ್ ಜೊತೆಗಿರೋದು ನಿಮಗೆ ನೋಡೋಕ್ಕಾಗ್ತಿಲ್ಲ ಅಂತ ನನಗೆ ಅರ್ಥ ಆಗುತ್ತೆ. ನಿಮಗೊಂದು ಸತ್ಯ ಹೇಳ ಮ್ಯಾಮ್. ಆರ್ಯ ಸರ್ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದಿಷ್ಟಾದರೂ ಪ್ರೇಮದ ಭಾವನೆ ಇದ್ದಿದ್ದಿದ್ರೆ ನಾನೇ ದೂರ ಉಳಿದ್ಬಿಡ್ತಿದ್ದೆ. ನೀವು ಅವರು ಜೊತೆಯಾಗಿರಲಿ ಅಂತ ಹಾರೈಸ್ತಾ ಇದ್ದೆ. ಆದರೆ ಅವ್ರ ಮನಸ್ಸಲ್ಲಿ ನಾನಿದ್ದೀನಿ, ನನ್ನ ಮನಸ್ಸಲ್ಲಿ ಅವರಿದ್ದಾರೆ. ಸಾಧ್ಯ ಆದರೆ ನಮಗೆ ವಿಶ್ ಮಾಡಿ. ನಾವು ಏನು ಕಾರಣ ಹೇಳೋಂಗಿಲ್ಲ. ನೀವೆಲ್ಲೂ ಹೋಗ್ತಿಲ್ಲ ಅಷ್ಟೇ. ಯಾಕೆ ನಾನು ಹಾಗೆ ಹೇಳಿದ್ರೆ ನೀವು ನಿಮ್ಮ ಶ್ರೀಮತಿಯವ್ರ ಕಡೆ ನೋಡ್ತಿದ್ದೀರಾ? ಅವ್ರ ಪರ್ಮಿಷನ್ ಏನಾದರೂ ತಗೋಬೇಕಾ? ಮೂರಿ ಮಡದಿ ಅನುಮತಿ ಇಲ್ಲದ ಒಂದು ಹೆಜ್ಜೆ ಯಾರ ಮುಂದಿಡೋ ಶೂರ ಈ ಭೂಮಿ ಮೇಲೆ ಯಾವನದಾನ ನೀವು ಹೇಳ್ರಿ. ಏನಂತಿ ಪ್ರಿಯಾ? ಯಾಕೆ ಪ್ರಿಯದರ್ಶಿನಿ ಅವ್ರಿಗೆ ಏನು ಮಾತಾಡ್ತಾನೆ ಇಲ್ಲ?
ಇವರೇನಾ ನನ್ನ ಸಂಜುನ್ ದೊಡ್ಡವನಾಗಿ ಮಾಡಿದ್ದು? ನನ್ನ ಸಂಜುನ ಸಾಲಿಗೆ ಕಳಿಸಿದ್ದು ಇವರೇನಾ? ಅವ್ವ ಇಲ್ಲ ಅಂತ ನನ್ನ ಸಂಜು ಅತ್ತಾಗ ಈ ತಾಯಿನೇನ ಸಮಾಧಾನ ಮಾಡಿದ್ದು? ಇವ್ರು ನಾನು ಹ್ಯಾಂಗ್ ಕೇಳಿ ಊಟಿಲಿದ್ ಸಂಜುನ ನಿಮ್ಗೆ ಹ್ಯಾಂಗ್ ಸಿಕ್ಕ ಅಂತ? ಪ್ರಿಯಾ, ಆಗಿಂದ ಬಾಯಾರು ಮಾತಾಡ್ಲಿಕ್ಕೆ ಹತ್ತಾರ, ನೀ ಸುಮಾ ಕುಂತಿಯಲ್ಲ? ಇಲ್ಲ, ಅವರು ಅಷ್ಟು ದೊಡ್ಡ ವ್ಯಕ್ತಿಯಾಗ ಮಾಡ್ಯಾರಲ್ಲ ಅವರು. ಏನ ಯಾರ ಬಗ್ಗೆ ಮಾತಾಡಕತ್ತಿ? ಆರ್ಯವರ್ಧನ್ ಅವ್ರ ಬಗ್ಗೆ ಏನ? ಅವಂದು ಮತ್ತ ಅವ್ರು ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದಾರಂತಂದ್ರ ಅದಕ್ಕೆ ಈ ತಾಯಿನ ಕಾರಣ. ಬೇರೆ ನಿಮ್ಮನ್ನ ನೋಡಿ ಆಕೆ ಮಾತು ಮರೆತಕ್ಕು ಅಂತಾಳ. ಆಕೆ ಹಂಗ ದೊಡ್ಡವ್ರಂತಂದ್ರೆ ಭಾಳ ಮರ್ಯಾದೆ. ಅಯ್ಯೋ ಪ್ರಿಯದರ್ಶಿನಿ ಅವರೇ, ನಾನಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ನೀವು ನಾರ್ಮಲ್ ಆಗಿ ನಿಮ್ಮ ಪಕ್ಕದ ಮನೆಯವ್ರ ಜೊತೆ ಹೇಗೆ ಮಾತಾಡ್ತಿರೋ ಹಾಗೆ ನನ್ನ ಜೊತೆ ಮಾತಾಡ್ಬೋದು. ನಿಮ್ಮನ್ನ ನೋಡ್ತಿದ್ರ ಖರನ ನೀವು ಬಹಳ ದೊಡ್ಡ ಮಂದಿ ಹಂಗ ಕಾಣ್ತೀರಿ. ಇದ್ಯಾಕೆ ಕೈಯೆಲ್ಲ ಮುಗಿತೀರಾ? ನಿಮ್ಗೇನೋ ಚಿಂತೆ ಕಾಡ್ತಾ ಇದೆ ಅಂತ ನನ್ಗನ್ನಿಸ್ತಾ ಇದೆ. ನಾನು ಬಂದಿದ್ರಿಂದ ಏನಾದ್ರೂ ತೊಂದರೆ ಆಯ್ತಾ? ಈ ಚಿಚಿ ಹಂಗೇನಿಲ್ರಿ, ನೀವು ತಪ್ಪು ತಿಳಿಬೇಡ್ರಿ. ಆಕೆಗ ಭಾಳ ಆಯಾಸ ಆಗಿಬಿಟ್ಟತಿ. ಅದು ಅಲ್ಲದ ಊರು ಬಿಟ್ಟು ಈಟು ದಿನ ಹೊರಗಡೆ ಆಕೆ ಇದ್ದದ್ದು ಇದ ಮೊದಲು ನೋಡ್ರಿ, ಅದಕ್ಕೆ ಒಂದೇಟು ಮಂಕಾಗ್ಯಾಳ. ಅದಕ್ಕೆ ಬಾಯಾರ ನಾವು ಸಡನ್ ಆಗಿ ಹೊರಡೋ ಪ್ಲಾನ್ ಮಾಡಿದ್ದು. ನನ್ಗೆ ಅರ್ಥ ಆಗ್ತಾ ಇದೆ. ಮಕ್ಳು ನೆನಪಾಗಿರ್ಬೇಕಲ್ವಾ? ಮಕ್ಕಳ ವ್ಯಾಮೋಹ ಯಾವ ತಂದೆ ತಾಯಿಗೆ ಬಿಟ್ಟಿದೆ ಹೇಳಿ? ಅದರಲ್ಲೂ ತಾಯಿ, ನಿಮ್ಮ ಸಂಕಟ ನನ್ಗೆ ಅರ್ಥ ಆಗುತ್ತೆ. ಹ್ಞೂನ್ರಿ ಬಾಯರ, ಮಕ್ಕಳ ಅದಾರ ಅಂತಂದ್ರೆ ಅದು ಅವ್ರವ್ರ ಲೋಕದಾಗ ಅವ್ರು ಇರ್ತಾರೆ. ಸಮಯ ಅಂತಂದ್ರೆ ಯಾವಾಗಾರು ಬರ್ತಾರೆ. ಹಾಗಾದ್ರೆ ನೀವಿಲ್ಲೇ ಇರಿ. ಸದ್ಯಕ್ಕೆ ನಮ್ಮ ಅನು ಆರ್ಯನ್ನೇ ನಿಮ್ಮ ಮಕ್ಕಳು ಅಂತ ತಿಳ್ಕೊಳ್ಳಿ. ಚಿಕ್ಕವಳಿದಾಗ ನೀನೆ ನೋಡಿದ್ದು ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ? ಈ ಚಿಕ್ಕಪ್ಪ ಜ್ಞಾಪಕ ಇದ್ದಾನಾ? ಇಲ್ದೆ ಏನ್ ಚಿಕ್ಕಪ್ಪ, ನೀವು ನೆನ್ಪಿದ್ದೀರಾ. ನೀವು ಮಾಡ್ಕೊಡ್ತಿದ್ ಗಾಳಿಪಟಾನು ನೆನ್ಪಿದೆ. ಶಬಾಷ್ ಅಣ್ಣ, ಮಗಳು ಎಲ್ಲ ನೆನ್ಪಿಟ್ಕೊಂಡಿದ್ದಾಳೆ ನೋಡು. ನೀವು ಗಾಳಿಪಟ ಆರಿಸೋದ್ರಲ್ಲಿ ಫೇಮಸ್ ಅಂತ ಆಡ್ಕೋತಿದ್ದಾಳೆ ನಮ್ಮನು. ಅಯ್ಯೋ ಹಾಗಲ್ಲ, ಅವಳು ಹಾಗೆ ಕಣ್ ಸುಮ್ನಿರಮ್ಮ. ಭಾವ, ನಮ್ಮ ಅನು ಮದುವೆ ವಿಷಯ ತಿಳಿತಿದ್ದ ಹಾಗೆ ನಾವು ಸೀದಾ ಬಂದ್ಬಿಟ್ವಿ. ಹೋದ 2 ಸಲ ಆದ ಹಾಗೆ ಏನೂ ಆಗಲ್ಲ. ನೀವು ಧೈರ್ಯವಾಗಿರಿ. ಅದಕ್ಕೆ ನಾವು ಮುಂಚೆನೆ ಬಂದಿದ್ದು. ಅದೇನೋ ನಿಜ. ಆದ್ರೆ ಈ ಸಲ ಮದುವೆನಲ್ಲಿ ಯಾವುದೇ ವಿಘ್ನ ಬರ್ದೇ ಇರೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. 2 ಸಲ ಮದುವೆ ನಿಂತು ನಿಮ್ಗೆಲ್ಲ ಎಷ್ಟು ಮುಜುಗರ ಆಗಿದೆ ಅಂತ ನನಗೆ ಅರ್ಥ ಆಗುತ್ತಣ್ಣ. ವೀಣಾ, ನಮಗೆ ನೀ ಮದುವೆಯಿಂದ ಮುಜುಗರ ಇಲ್ಲ. ನಾನು ಮೊದಲು ಈ ಥರನೇ ಯೋಚನೆ ಮಾಡಿದ್ದೆ, ಆಮೇಲೆ ನನ್ನ ಕಣ್ ತೆರೀತು. ಮಗಳ ಮನಸ್ಸನ್ನ ಗೆದ್ದಿರೋರ ದೊಡ್ಡತನದ ಬಗ್ಗೆ ಜ್ಞಾನೋದಯ ಆಗಕ್ಕೆ ನಾನೇ ಸ್ವಲ್ಪ ಸಮಯ ತಗೊಂಡೆ. ಆದರೆ ಈಗ ನನ್ನ ನಿರ್ಧಾರದ ಬಗ್ಗೆ ನನಗೆ ತೃಪ್ತಿ ಇದೆ.
ದೊಡ್ಡತನನೇ ನಿಜ, ಅವ್ರು ದೊಡ್ಡವರು ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಅಷ್ಟೊಂದು ದೊಡ್ಡ ಶ್ರೀಮಂತರು ಮಗಳನ್ನ ಮೆಚ್ಕೊಂಡಿರುವಾಗ ಕೊಡಲ್ಲ ಅನ್ನೋಕ್ ಮನಸ್ಸು ಬರುತ್ತಾ? ಚಿಕ್ಕಮ್ಮ, ಶ್ರೀಮಂತಿಕೆಗೋಸ್ಕರ ನಮ್ಮ ಮನೇಲಿ ಮದುವೆಗೆ ಒಪ್ಕೊಂಡಿದ್ದಲ್ಲ. ನಾನು ಆರ್ಯ ಸರು ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಿದ್ದೀವಿ. ನಮ್ಮ ಅಪ್ಪ ಅಮ್ಮಂಗೆ ಆರ್ಯ ಸರ್ ಮೇಲೆ ತುಂಬಾ ಗೌರವ ಇದೆ. ಓ, ವರ್ಧನ್ ಸಂಸ್ಥೆನಲ್ಲಿ ದೊಡ್ಡ ಹುದ್ದೆ ಏರಿದ ಮೇಲೆ ದೊಡ್ಡ ಮಾತಾಡ್ತೀಯ ಮಗಳೇ ನೀನು. ದೊಡ್ಡ ಹುದ್ದೆ ಮಾತ್ರ ಅಲ್ಲ, ಈಗ ನಮ್ಮ ಅನು ದೊಡ್ಡ ಮನೆ ಸೊಸೆ ಆಗ್ತಿದ್ದಾಳಲ್ಲ, ದೊಡ್ಡ ಮಾತಾಡ್ಲೇಬೇಕು. ಮಗಳು ನಂತರನೇ ವೀಣಾ, ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ತಟ್ಟಂತ ಹೇಳ್ಬಿಡ್ತಾಳೆ. ಸ್ವಲ್ಪ ಹುಷಾರಾಗಿ ಮಾತಾಡಬೇಕು. ಇರ್ಲಿ, ನಿಶ್ಚಿತಾರ್ಥದ ತಯಾರಿ ಬಗ್ಗೆ ಮಾತಾಡಬೇಕು, ಅದ್ರ ಬಗ್ಗೆ ಮಾತಾಡೋಣ. ಅಭಿನಂದನೆಗಳು ಆರ್ಯ ಸರ್. ಸಾಕಷ್ಟು ಏರಿಳಿತಗಳು ಕಂಡ ಮೇಲೆ ಈಗ ಸಡಗರದ ಕ್ಷಣಗಳು ಬರ್ತಾ ಇದೆ. ನಮ್ಮೂರ್ ಕಡೆ ಒಂದು ಮಾತಿದೆ, ಅರಸನ್ ಚಡ್ಡಿ ಒಣಗೋಕೆ ಚಂಡಮಾರುತನೇ ಬೀಸಬೇಕು ಅಂತ. ನಾನೇನು ಹೇಳ್ತಿದ್ದೀನಿ ಅಂದ್ರೆ, ಕೆಲವೊಂದು ವಿಚಾರಗಳು ನಮ್ಮ ಕಣ್ಣಿಗೆ ಸಲೀಸ ಕಾಣ್ಬೋದು, ಆದರೆ ಅದು ಸಮಯ ಬಂದಾಗಲೇ ಅರ್ಥ ಆಗೋದು. ಸರಿಯಾಗಿ ಹೇಳಿದ್ರೆ. ಹೇಗೋ ಎಲ್ಲ ಸೆಟ್ಲ್ ಆಯ್ತಲ್ಲ, ನಮಗೆಲ್ಲ ಬಹಳ ಸಂತೋಷ ಆಗ್ತಾ ಇದೆ ಸರ್. ಎಸ್ ಮೀರಾ? Yes, sir. Congratulations. Honestly speaking, I'm really happy for you, sir. But event ಕಮಲಮ್ಮನ್ ವಠಾರದಲ್ಲಿ ನಡೀತಿದೆ ಅಂತ ಗೊತ್ತಾಯ್ತು. I hope you are okay with that. ಆಬ್ಸಲ್ಯೂಟ್ಲಿ ಮೀರಾ. ಅನು ಸಂತೋಷನೇ ನನ್ನ ಸಂತೋಷ. ಸುಬ್ಬೂರ ಅನುಕೂಲನೇ ನನ್ನ ಆದ್ಯತೆ. ಅವರು ನಿಶ್ಚಿತಾರ್ಥದ ಕಾರ್ಯಕ್ರಮನ ಅವರು ಮನೆಯಲ್ಲೇ ಇಟ್ಕೋಬೇಕು ಅಂತ ಏನು ಅನ್ಕೋತಿದ್ದಾರೋ ಅದು ಸರಿಯಾಗೇ ಇದೆ. ಹಾಗೆ ಮೀರಾ, ಮಿಸ್ಟರ್ ಆ್ಯಂಡ್ ಮಿಸಸ್ ದೇಸಾಯಿ ಅವರು ನಮ್ಮ ನಿಶ್ಚಿತಾರ್ಥಕ್ಕೆ ಬರಬೇಕು. ಅದರದ್ದು ವ್ಯವಸ್ಥೆ ಎಲ್ಲ ನೋಡ್ಕೊ. ಸಿಯು ಜೇಂಡೆ. ಏನು ಹಾಗೆ ನೋಡ್ತಿದ್ದೀರಾ ಜೇಂಡೆ? ನಾನೇನಾದರೂ ಹೇಳಲಿ ಅಂತ ಕಾಯ್ತಿದ್ದೀರಾ? ಫಸ್ಟ್ ಆಫ್ ಆಲ್, ಆ ಕಮಲಮ್ಮನ ವಠಾರದಲ್ಲಿ ನಮ್ಮ ಸರ್ ಎಂಗೇಜ್ಮೆಂಟ್ ಮಾಡಬೇಕಾ ಅಂತ ನಾನು ಅಪ್ಸೆಟ್ ಆಗಿದ್ದೆ. ಈಗ ನೋಡಿದ್ರೆ ಸರ್ ಪರವಾಗಿಲ್ಲ ಅಂತ ಅಂದರು. ಅಲ್ಲ, ಆ ಜನಕ್ಕೆ ಅಷ್ಟು ಕಾಮನ್ ಸೆನ್ಸ್ ಬೇಡವಾ? ನಮ್ಮ ಆರ್ಯ ಸರ್ ಸ್ಟ್ಯಾಂಡರ್ಡ್ ಬಗ್ಗೆ ಏನಾದರೂ ಒಂದು ಸ್ವಲ್ಪನಾದರೂ ಯೋಚನೆ ಮಾಡೋದು ಬೇಡವಾ? ಮೀರಾಜಿ, ಅವ್ರು ಒಪ್ಪಿರೋದು ಕಮಲಮ್ಮನ ವಠಾರದ ಹುಡುಗಿನ. ಸೊ